ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಹೇಗೆಲ್ಲ ಪ್ರಿಪ್ರೇಷನ್ ನಡೀತು ಮನೆಯಲ್ಲಿ ಅಂತ ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಸೊ ಆ್ಯಡ್ ಮಾಡ್ತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಹರಡ್ಕೊಂಡಿದ್ದೀವಿ ಅಂತ. ಸೊ ಹೆಣ್ಮಕ್ಳು ಹೀಗೆ ಅಲ್ವಾ, ಏನಾದರೂ ಒಂದು ಫಂಕ್ಷನ್ ಬರಲಿ ಫುಲ್ಲೆಲ್ಲ ಬೆಡ್ ತುಂಬ ಹರಡ್ಕೊಂಡು ಅದಾದಮೇಲೆ ಅದನ್ನೇ ತಿರ್ಗಾ ವಾಪಸ್ ಎಲ್ಲ ಎತ್ತಿಡೋದಕ್ಕೇನೆ ಇನ್ನೊಂದು ದಿನ ಬೇಕು. ಆ ಥರ ಸೇಮ್ ನಮ್ಮ ಮನೇಲೂ ಹಾಗೇನೆ. ಆ್ಯಂಡ್ ಇವಾಗ ಹಿಂದಿನ ದಿನವೇ ಎಲ್ಲ ಪೂಜೆಗೆ ಬೇಕಾಗಿರೋ ಅಂಥದ್ದು ಎಲ್ಲ ಬೆಳಗಿಟ್ಟಿದ್ದಾರೆ. ಆ್ಯಂಡ್ ಹಿಂದಿನ ದಿನವೇ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ದೀಪಕ್ಕೆಲ್ಲ ಎಣ್ಣೆ ಎಲ್ಲ ಬಿಟ್ಟು ಇಟ್ಟರೆ ಬತ್ತಿ ಎಲ್ಲ ಚೆನ್ನಾಗಿ ಎಳ್ಕೊಂಡು ತುಂಬ ಚೆನ್ನಾಗಿ ಉರಿಯುತ್ತೆ. ಹಾಗಾಗಿ ಹಿಂದಿನ ದಿನವೇ ಎಲ್ಲನೂ ಸ್ವಲ್ಪ ಕೆಲವೊಂದು ಪ್ರಿಪ್ರೇಷನ್ ಮಾಡ್ಕೊತೀವಿ. ಯಾಕೆಂದರೆ ಹಬ್ಬದ ದಿನವೇ ಎಲ್ಲ ಮಾಡೋದಕ್ಕಾಗಲ್ಲ, ಹಾಗಾಗಿ. ಆ್ಯಂಡ್ ಸ್ಯಾರಿನೂ ಎಲ್ಲ ಉಡಿಸಿ ದೇವರಿಗೆ ಇಟ್ಟಿದ್ವಿ. ನೆಕ್ಸ್ಟ್ ಡೇಗೆ ಕಲಶ ಮತ್ತು ಮುಖವಾಡ ಎಲ್ಲ ಇಡೋದು. ಆ್ಯಂಡ್ ಏನೋ ಅರ್ಜೆಂಟಾಗಿ ಏನೋ ಒಂದು ಕೆಲವೊಂದು ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಶಾಪ್ ಇದೆ, ಇಲ್ಲಿ ಬ್ಯಾಂಗಲ್ ಸ್ಟೋರ್. ಸೊ ಅಲ್ಲಿಗೆ ಹೋಗಿದ್ವಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿರುವಂಥ ದೇವ್ರದ್ದು ಗೊಂಬೆ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಎಷ್ಟೊಂದು ಕಲರ್ ಸ್ಟಿಕ್ಕರ್ಸ್ ಎಲ್ಲ ಇಟ್ಟಿದ್ರು. ನಮಗೆ ಬೇಕಾಗಿರೋದು ಮಾತ್ರ ಸದ್ಯಕ್ಕೆ ನಾವು ತೊಗೊಂಡು ಬಂದ್ವಿ. ಸೊ ಇವಾಗ ನಮ್ಮ ಫ್ಯಾಮಿಲಿನಲ್ಲಿ ಒಂದು ಮದುವೆ ಬರ್ತಾ ಇದೆ ಇನ್ನೊಂದು 2 ಮಂತ್ಸ್ಗೆ. ಸೊ ಅವಾಗ ಎಲ್ಲ ಒಂದೇ ಸರಿ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ಏನೇನು ಬೇಕೋ ಅದನ್ನು ಮಾತ್ರ ತೊಗೊಂಡು ಬಂದ್ವಿ ನಮಗೆ. ಆ್ಯಂಡ್ ಇದೊಂದು ಲಿಪ್ ಲೈನರ್ ತೊಗೊಂಡೆ, ಬ್ರೌನ್ ಕಲರ್, ಡಾರ್ಕ್ ಬ್ರೌನ್. ಸೊ ಒಂದೇ ಇದ್ದಿದ್ದು ನನ್ನ ಹತ್ರ, ಹಾಗಾಗಿ ಇದೊಂದು ತೊಗೊಂಡೆ. ನಮ್ಮ ಪಾಪುಗೊಂದು ಬಳೆ. ಆ್ಯಂಡ್ ನಮ್ಮ ಪಾಪು ಅವ್ರ ಅಣ್ಣನಿಗೆ ಕಟ್ಟೋದಕ್ಕೆ ಅಂದ್ಬಿಟ್ಟು ರಾಖಿ ತೊಗೊಂಡು ಬಂದ್ವಿ. ಇವಾಗ ಹಿಂದಿನ ದಿನ ನೈಟೇನೆ ನೋಡಿ ಈ ಥರ ಎಲ್ಲ ಜಸ್ಟ್ ಸ್ವಲ್ಪ ಪ್ರಿಪ್ರೇಷನ್ ಅಷ್ಟೇನೆ. ತೋರಣ ಎಲ್ಲ ಹಾಕಿ ಆ್ಯಂಡ್ ಎಲ್ಲ ಟೇಬಲ್ ಎಲ್ಲ ಹಾಲ್ಗೆ ತೊಗೊಂಡು ಬಂದು ಎಳೆದು ಆ್ಯಂಡ್ ಅದಕ್ಕೆ ಇವಾಗ ಸೀರೆ ಎಲ್ಲ ಉಡಿಸಿದ್ವಲ್ಲ, ಸೊ ಅದನ್ನು ತೊಗೊಂಡು ಬಂದು ಸ್ಟ್ಯಾಂಡ್ ಇಟ್ಟು ಸ್ವಲ್ಪ ಇದು ಹಾರ ಏನೇನು ಬೇಕು ಒಡವೆಗಳು ಎಲ್ಲನೂ ಹಾಕಿಟ್ಟಿದ್ವಿ. ಆ್ಯಂಡ್ ಇವಾಗ ಹಿಂದಿನ ದಿನವೇ ಒಬ್ಬಟ್ಟನ್ನು ಸಹ ಮಾಡಿಬಿಟ್ರು. ಸೊ ಹಬ್ಬದ ದಿನವೇ ಎಲ್ಲ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಒಬ್ಬಟ್ಟು 11:30ವರೆಗೂ ಅಮ್ಮ ಒತ್ತೋದು, ನಾನು ಬೇಯಿಸೋದು ಮಾಡಿದ್ದು. ಸೊ ಅದೆಲ್ಲ ಮಾಡಿದ್ದಕ್ಕೆ ಹಬ್ಬದ ದಿನ ಸ್ವಲ್ಪ ಫ್ರೀ ಅನ್ನಿಸ್ತು. ಆ್ಯಂಡ್ ಇದು ಬಂದು ಹಬ್ಬದ ದಿನ. ಸೊ ಮಾರ್ನಿಂಗ್ ಇವಾಗ ಎಲ್ಲ ತಟ್ಟೆಗೆಲ್ಲ ಹಣ್ಣುಗಳು ಆ್ಯಂಡ್ ಎಲ್ಲ ಮನೇಲಿ ತಿಂಡಿ ಎಲ್ಲ ಮಾಡಿರೋದೆಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ಇಡೋದಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಆ್ಯಂಡ್ ನಮ್ಮ ಅಕ್ಕ ಗಣೇಶನ ಪೂಜೆ ಮಾಡಿಬಿಟ್ಟಿದ್ದಾಳೆ. ಸೊ ನಾನು ಸ್ನಾನಕ್ಕೆ ಹೋಗಿದ್ದೆ, ಆ ಟೈಮಲ್ಲಿ ನಮ್ಮ ಅಕ್ಕ ಪೂಜೆ ಮಾಡಿಬಿಟ್ಟಿದ್ದಾಳೆ. ಸೊ ಆ ಕ್ಲಿಪ್ಪಿಂಗ್ಸ್ ನಾನು ತಗೊಳ್ಳೋದಕ್ಕಾಗಲಿಲ್ಲ. ಒಂದೇ ವ್ಲಾಗ್ ಮಾಡೋಣ ಅಂದರೆ ತುಂಬ ವೀಡಿಯೋಸ್ ಇದೆ, ಹಾಗಾಗಿ ನಾನು 2 ಪಾರ್ಟ್ ಮಾಡಿದ್ದೀನಿ. ಸೊ ಇದು ಬಂದು ಪಾರ್ಟ್ 1. ಇದರಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್. ಆ್ಯಂಡ್ ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡಿ. ನಾನು ಯಾವ ಥರ ರೆಡಿಯಾಗಿದೆ ಎಲ್ಲನೂ ತೋರಿಸ್ತೀನಿ. ವಿಡಿಯೋಸು ಸ್ವಲ್ಪ ಲೇಟಾಗಿ ಬರುತ್ತೆ. ಸೊ ವಿಡಿಯೋ ಎಡಿಟ್ ಮಾಡೋದಕ್ಕೆ ನನಗೆ ಟೈಮ್ ಇರಲಿಲ್ಲ. ಕೆಲ್ಸಕ್ಕೆ ಹೋಗಬೇಕಾಯಿತು ಸಾಟರ್ಡೆ. ಆ್ಯಂಡ್ ನೈಟ್ ಬಂದು ನಾವು ಧರ್ಮಸ್ಥಳಕ್ಕೆ ಹೊರಟಿದ್ವಿ. ಸೊ ಧರ್ಮಸ್ಥಳಕ್ಕೆ ಹೋದ್ವಿ ಹಾಗಾಗಿ. ಆ್ಯಂಡ್ ಈ ಥರ ರಂಗೋಲಿ ಬಿಟ್ಟಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು ಈ ಸರಿ ರಂಗೋಲಿ. ದೇವ್ರ ಮನೇನ ಈ ಥರ ಡೆಕೋರೇಷನ್ ಮಾಡಿದ್ದೀವಿ. ಸೊ ನೆಕ್ಸ್ಟು ದೇವರು ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 ವಿಡಿಯೋದಲ್ಲಿ ಹಾಕ್ತೀನಿ. ಆ್ಯಂಡ್ ನಾನು ಹೇಗೆ ರೆಡಿಯಾಗಿದ್ದೆ ಅಂತಲೂ ನಿಮಗೆ ತೋರಿಸ್ತೀನಿ. ಸೊ ಪಾರ್ಟ್ 2ನ ಮಿಸ್ ಮಾಡ್ದಲ್ಲೇ ನೋಡಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆಲ್ಲ ಶೇರ್ ಮಾಡ್ಕೊಳ್ಳಿ. ಪಾರ್ಟ್ 2 ವಿಡಿಯೋನು ಬೇಗ ಅಪ್ಲೋಡ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.